ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 6-9-2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಈಗ ನಿಮಗೆ ಎಲ್ಲರಿಗೂ ಸುಖಧಾಮಕ್ಕೆ ಹೋಗುವಂತಹ ಮಾರ್ಗದ ಬಗ್ಗೆ ಹೇಗೆ ತಿಳಿಸುವುದು ಅನ್ನುವ ಚಿಂತೆ ಇರಬೇಕು. ಇದು ಪುರುಷೋತ್ತಮರಾಗುವಂತಹ ಸಂಗಮ ಯುಗ ಆಗಿದೆ ಅನ್ನುವುದು ಎಲ್ಲರಿಗೂ ಗೊತ್ತಾಗಬೇಕು. ಇಂದಿನ ಪ್ರಶ್ನೆ ಆಗಿದೆ, ಮಕ್ಕಳಾದ ನೀವು ಪರಸ್ಪರ ಒಬ್ಬರು ಇನ್ನೊಬ್ಬರಿಗೆ ಯಾವ ಮಾತಿನ ಶುಭಾಶಯವನ್ನು ತಿಳಿಸುತ್ತೀರಾ ಮತ್ತು ಮನುಷ್ಯರು ಯಾವಾಗ ಶುಭಾಶಯವನ್ನು ತಿಳಿಸುತ್ತಾರೆ? ಉತ್ತರ: ಮನುಷ್ಯರು ಯಾವಾಗ ಯಾರಾದರೂ ಜನ್ಮವನ್ನು ಪಡೆದುಕೊಳ್ಳುತ್ತಾರೋ ಆಗ ಶುಭಾಶಯವನ್ನು ತಿಳಿಸುತ್ತಾರೆ, ಅಥವಾ ಯಾರಾದರೂ ವಿಜಯಿಯಾದಾಗ ಶುಭಾಶಯವನ್ನು ತಿಳಿಸುತ್ತಾರೆ, ಅಥವಾ ಯಾರಾದರೂ ಮದುವೆಯನ್ನು ಮಾಡಿಕೊಂಡಾಗ ಶುಭಾಶಯವನ್ನು ತಿಳಿಸುತ್ತಾರೆ, ಅಥವಾ ಯಾವುದಾದರೂ ದೊಡ್ಡ ವಿಶೇಷ ದಿನ ಬಂದಾಗ ಮನುಷ್ಯರು ಶುಭಾಶಯವನ್ನು ತಿಳಿಸುತ್ತಾರೆ. ಆದರೆ ಅದು ಸತ್ಯ ಶುಭಾಶಯ ಅಲ್ಲ. ಇಲ್ಲಿ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಗೆ ಮಕ್ಕಳಾಗುವ ಕಾರಣ ಒಬ್ಬರು ಇನ್ನೊಬ್ಬರಿಗೆ ಶುಭಾಶಯವನ್ನು ತಿಳಿಸುತ್ತೀರಾ. ನೀವೀಗ ಎಲ್ಲರಿಗೂ ಹೇಳುತ್ತೀರಾ, ನಾವು ಎಷ್ಟೊಂದು ಭಾಗ್ಯಶಾಲಿಗಳಾಗಿದ್ದೇವೆ. ಈಗ ನಾವೆಲ್ಲರೂ ದುಃಖದಿಂದ ಮುಕ್ತಾಗಿ ಸುಖಧಾಮಕ್ಕೆ ಹೋಗುತ್ತೇವೆ. ಆದ್ದರಿಂದ ನಾವು ಬಹಳಷ್ಟು ಭಾಗ್ಯಶಾಲಿಗಳಾಗಿದ್ದೇವೆ. ಈಗ ನಿಮಗೆ ನಿಮ್ಮ ಮನಸ್ಸಿನ ಆಂತರ್ಯದಲ್ಲೇ ಖುಷಿಯಾಗುತ್ತದೆ. ಓಂ ಶಾಂತಿ. ಬೇಹದ್ದಿನ ತಂದೆ ಕುಳಿತು ಬೇಹದ್ದಿನ ಮಕ್ಕಳಿಗೆ ತಿಳಿಸುತ್ತಾರೆ. ಬೇಹದ್ದಿನ ತಂದೆ ಯಾರಾಗಿದ್ದಾರೆ ಅನ್ನುವ ಪ್ರಶ್ನೆ ಈಗ ಉತ್ಪನ್ನ ಆಗುತ್ತದೆ. ಈಗ ನಿಮಗೆ ಗೊತ್ತಿದೆ, ಸರ್ವರಿಗೂ ತಂದೆ ಒಬ್ಬ ಪರಮಾತ್ಮ ಆಗಿದ್ದಾರೆ. ಆ ಪರಮಾತ್ಮ ತಂದೆಗೆ ಪರಂಪಿತ ಎಂದು ಕರೆಯಲಾಗುತ್ತದೆ. ಲೌಕಿಕ ತಂದೆಗೆ ಪರಂಪಿತ ಎಂದು ಕರೆಯುವುದಿಲ್ಲ. ಪರಂಪಿತ ಒಬ್ಬರೇ ಆಗಿದ್ದಾರೆ. ಪರಂಪಿತ ಒಬ್ಬರೇ ಇದ್ದಾರೆ. ಎಲ್ಲಾ ಮಕ್ಕಳು ಆ ಪರಂಪಿತ ಪರಮಾತ್ಮ ತಂದೆಯನ್ನು ಮರೆತು ಬಿಟ್ಟಿದ್ದಾರೆ. ಪರಂಪಿತ ಪರಮಾತ್ಮ ತಂದೆ ಯಾವ ತಂದೆ ದುಃಖಹರ್ತ ಸುಖಕರ್ತ ಆಗಿದ್ದಾರೋ ಆ ತಂದೆಯ ಬಗ್ಗೆ ಮಕ್ಕಳಾದ ನಿಮಗೆ ಮಾತ್ರ ಗೊತ್ತಿದೆ. ಪರಮಾತ್ಮ ತಂದೆ ಹೇಗೆ ನಮ್ಮ ದುಃಖವನ್ನು ದೂರ ಮಾಡುತ್ತಿದ್ದಾರೆ, ಪುನಃ ನಮ್ಮನ್ನು ಹೇಗೆ ಸುಖ ಶಾಂತಿಯ ಜಗತ್ತಿಗೆ ಕರೆದುಕೊಂಡು ಹೋಗುತ್ತಾರೆ ಅನ್ನುವುದು ಮಕ್ಕಳಾದ ನಿಮಗೆ ಗೊತ್ತಿದೆ. ಎಲ್ಲರೂ ಸುಖದ ಜಗತ್ತಿಗೆ ಹೋಗುವುದಿಲ್ಲ. ಕೆಲವರು ಸುಖದ ಜಗತ್ತಿಗೆ ಹೋಗುತ್ತಾರೆ, ಇನ್ನು ಕೆಲವರು ಶಾಂತಿಯ ಜಗತ್ತಿಗೆ ಹೋಗುತ್ತಾರೆ. ಕೆಲವರು ಸತ್ಯಯುಗದಲ್ಲಿ ಬಂದು ಪಾತ್ರವನ್ನು ಅಭಿನಯ ಮಾಡುತ್ತಾರೆ. ಕೆಲವರು ತ್ರೇತಾಯುಗದಲ್ಲಿ ಬಂದು ಪಾತ್ರವನ್ನು ಅಭಿನಯ ಮಾಡುತ್ತಾರೆ. ಕೆಲವರು ದ್ವಾಪರ ಯುಗದಲ್ಲಿ ಬರುತ್ತಾರೆ. ನೀವು ಸತ್ಯಯುಗದಲ್ಲಿ ನಿವಾಸವನ್ನು ಮಾಡುತ್ತೀರಾ. ನೀವು ಸತ್ಯಯುಗದಲ್ಲಿ ಇದ್ದಾಗ ಉಳಿದ ಎಲ್ಲಾ ಆತ್ಮರು ಮುಕ್ತಿಧಾಮದಲ್ಲಿ ಇರುತ್ತಾರೆ. ಆ ಮುಕ್ತಿಧಾಮಕ್ಕೆ ಈಶ್ವರನ ಮನೆ ಎಂದು ಕರೆಯಲಾಗುತ್ತದೆ. ಮುಸಲ್ಮಾನರು ಯಾವಾಗ ನಮಾಜನ್ನು ಓದುತ್ತಾರೋ ಆಗ ಎಲ್ಲರೂ ಸೇರಿ ಆ ಪರಮಾತ್ಮ ತಂದೆಯ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಏಕೆ ಪ್ರಾರ್ಥನೆಯನ್ನು ಮಾಡುತ್ತಾರೆ? ಸ್ವರ್ಗಕ್ಕೆ ಹೋಗುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಬಗ್ಗೆ ಪ್ರಾರ್ಥನೆಯನ್ನು ಮಾಡುತ್ತಾರೋ, ಅಥವಾ ಪರಮಾತ್ಮ ತಂದೆಯ ಬಳಿ ಹೋಗುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಬಗ್ಗೆ ಪ್ರಾರ್ಥನೆಯನ್ನು ಮಾಡುತ್ತಾರೋ? ಪರಮಾತ್ಮ ತಂದೆಯ ಮನೆಗೆ ಸ್ವರ್ಗ ಎಂದು ಕರೆಯುವುದಿಲ್ಲ. ಪರಮಾತ್ಮ ತಂದೆಯ ಮನೆಯಲ್ಲಿ ಆತ್ಮರು ಶಾಂತಿಯಲ್ಲಿ ಇರುತ್ತಾರೆ. ಪರಮಾತ್ಮ ತಂದೆಯ ಮನೆಯಲ್ಲಿ ಶರೀರ ಸಹಿತವಾಗಿ ಆತ್ಮರು ಇರುವುದಿಲ್ಲ. ಎಲ್ಲರಿಗೂ ಇದಂತೂ ಗೊತ್ತಿದೆ, ಪರಮಾತ್ಮ ತಂದೆಗೆ ಶರೀರವೇ ಇಲ್ಲ. ಆದರೆ ಆತ್ಮರಾದ ನಾವು ಪರಮಾತ್ಮ ತಂದೆಯ ಬಳಿ ಹೋಗುತ್ತೇವೆ. ಈಗ ಕೇವಲ ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ಯಾರೂ ಪವಿತ್ರರಾಗುವುದಿಲ್ಲ. ಏಕೆಂದರೆ ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಈಗ ಸುಖ ಮತ್ತು ಶಾಂತಿಯ ಆಸ್ತಿಯನ್ನು ಪರಮಾತ್ಮ ತಂದೆ ಹೇಗೆ ನೀಡುತ್ತಿದ್ದಾರೆ ಅನ್ನುವ ಸಲಹೆಯನ್ನು ಮನುಷ್ಯರಿಗೆ ಹೇಗೆ ನೀಡುವುದು? ವಿಶ್ವದಲ್ಲಿ ಶಾಂತಿ ಹೇಗೆ ಸ್ಥಾಪನೆ ಆಗುತ್ತದೆ, ವಿಶ್ವದಲ್ಲಿ ಯಾವಾಗ ಶಾಂತಿ ಇತ್ತು ಅನ್ನುವ ಮಾತನ್ನು ಜಗತ್ತಿನ ಜನರಿಗೆ ಹೇಗೆ ತಿಳಿಸುವುದು? ಯಾರು ಸೇವಾದಾರಿ ಮಕ್ಕಳಾಗಿದ್ದಾರೋ, ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಅವರ ಮನಸ್ಸಿನಲ್ಲಿ ಈ ಜ್ಞಾನದ ಚಿಂತನೆ ನಡೆಯುತ್ತಿರುತ್ತದೆ.
ಬ್ರಹ್ಮ ಮುಖೋಂಶಾವಳಿ ಬ್ರಾಹ್ಮಣರಾದ ನಿಮಗೆ ಪರಮಾತ್ಮ ತಂದೆ ತಮ್ಮ ಪರಿಚಯವನ್ನು ನೀಡಿದ್ದಾರೆ ಮತ್ತು ಜಗತ್ತಿನಲ್ಲಿರುವ ಎಲ್ಲಾ ಮನುಷ್ಯರ ಪಾತ್ರದ ಪರಿಚಯವನ್ನು ನೀಡಿದ್ದಾರೆ. ಈಗ ನಾವು ಎಲ್ಲಾ ಮನುಷ್ಯರಿಗೆ ಪರಮಾತ್ಮ ತಂದೆಯ ಪರಿಚಯವನ್ನು ಹೇಗೆ ನೀಡುವುದು ಮತ್ತು ರಚನೆಯ ಪರಿಚಯವನ್ನು ಹೇಗೆ ನೀಡುವುದು? ಪರಮಾತ್ಮ ತಂದೆ ಎಲ್ಲರಿಗೂ ತಿಳಿಸುತ್ತಾರೆ, ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಆಗ ನೀವು ಪರಮಾತ್ಮ ತಂದೆಯ ಮನೆಗೆ ಹೋಗುತ್ತೀರಾ. ಚಿನ್ನದ ಯುಗ ಅಥವಾ ಸ್ವರ್ಗಕ್ಕೆ ಎಲ್ಲರೂ ಹೋಗುವುದಿಲ್ಲ. ಸುವರ್ಣ ಯುಗದಲ್ಲಿ ಕೇವಲ ಒಂದೇ ಒಂದು ಧರ್ಮ ಇರುತ್ತದೆ. ಸತ್ಯಯುಗದಲ್ಲಿ ಒಂದೇ ಒಂದು ಧರ್ಮ ಇರುತ್ತದೆ. ಉಳಿದ ಎಲ್ಲಾ ಆತ್ಮರು ಶಾಂತಿಧಾಮದಲ್ಲಿ ಇರುತ್ತಾರೆ. ಇದರಲ್ಲಿ ಯಾರು ಮುನಿಸಿಕೊಳ್ಳುವಂತಹ ಮಾತೇ ಇಲ್ಲ. ಮನುಷ್ಯರು ಶಾಂತಿ ಸಿಗಬೇಕು ಎಂದು ಬೇಡುತ್ತಾರೆ. ಪರಮಾತ್ಮ ತಂದೆಯ ಮನೆಯಲ್ಲಿ ಆ ಶಾಂತಿ ಸಿಗುತ್ತದೆ ಅಥವಾ ಗಾಡ್ ಫಾದರ್ನ ಮನೆಯಲ್ಲಿ ಆ ಶಾಂತಿ ಇದೆ. ಎಲ್ಲಾ ಆತ್ಮರು ಶಾಂತಿಧಾಮದಿಂದ ಈ ಸೃಷ್ಟಿಗೆ ಬರುತ್ತಾರೆ. ನಂತರ ಪುನಃ ನಾಟಕ ಮುಗಿದ ತಕ್ಷಣ ಎಲ್ಲರೂ ಶಾಂತಿಧಾಮಕ್ಕೆ ಹೋಗುತ್ತಾರೆ. ಪರಮಾತ್ಮ ತಂದೆ ಈ ಪತಿತ ಜಗತ್ತಿನಿಂದ ಎಲ್ಲರನ್ನೂ ವಾಪಸ್ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಬರುತ್ತಾರೆ. ನಾವೀಗ ಶಾಂತಿಧಾಮಕ್ಕೆ ಹೋಗುತ್ತೇವೆ, ನಂತರ ಪುನಃ ಸುಖಧಾಮದಲ್ಲಿ ಬರುತ್ತೇವೆ ಅನ್ನುವ ವಿಚಾರ ಮಕ್ಕಳಾದ ನಿಮ್ಮ ಬುದ್ಧಿಯಲ್ಲಿ ಇದೆ. ಈಗ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಪುರುಷೋತ್ತಮರು ಅಂದರೆ ಉತ್ತಮರಿಗಿಂತ ಉತ್ತಮ ಪುರುಷರು. ಎಲ್ಲಿಯವರೆಗೂ ಆತ್ಮ ಪವಿತ್ರ ಆಗುವುದಿಲ್ಲವೋ ಅಲ್ಲಿಯವರೆಗೂ ಉತ್ತಮ ಪುರುಷ ಆಗಲು ಸಾಧ್ಯ ಇಲ್ಲ. ಈಗ ತಂದೆ ನಿಮಗೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಮತ್ತು ಈ ಸೃಷ್ಟಿ ಚಕ್ರವನ್ನು ಅರ್ಥ ಮಾಡಿಕೊಳ್ಳಿ. ಅದರ ಜೊತೆಗೆ ದೈವಿ ಗುಣವನ್ನೂ ಕೂಡ ಧಾರಣೆ ಮಾಡಿಕೊಳ್ಳಿ. ಈ ಸಮಯದಲ್ಲಿ ಎಲ್ಲಾ ಮನುಷ್ಯರ ನಡತೆ ಕೆಟ್ಟು ಹೋಗಿದೆ. ಹೊಸ ಜಗತ್ತಿನಲ್ಲಿ ನಿಮ್ಮ ನಡತೆ ಬಹಳಷ್ಟು ಫಸ್ಟ್ ಕ್ಲಾಸ್ ಆಗಿರುತ್ತದೆ. ಭಾರತದ ನಿವಾಸಿಗಳೇ ಶ್ರೇಷ್ಠ ನಡತೆ ಉಳ್ಳಂತವರಾಗುತ್ತಾರೆ. ಶ್ರೇಷ್ಠ ನಡತೆ ಉಳ್ಳಂತಹ ದೇವತೆಗಳ ಸಮ್ಮುಖಕ್ಕೆ ಹೋಗಿ ಕನಿಷ್ಠ ನಡತೆ ಉಳ್ಳಂತಹ ಮನುಷ್ಯರು ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಾರೆ. ಆ ದೇವತೆಗಳ ನಡತೆಯ ಬಗ್ಗೆ ವರ್ಣನೆಯನ್ನು ಮಾಡುತ್ತಾರೆ. ಈಗ ಮಕ್ಕಳಾದ ನೀವು ಈ ಎಲ್ಲಾ ಮಾತಿನ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ. ಅಂದ ಮೇಲೆ ಅನ್ಯರಿಗೆ ಈ ಮಾತಿನ ಬಗ್ಗೆ ಹೇಗೆ ತಿಳಿಸುವುದು? ಅನ್ಯರಿಗೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಸಹಜ ಯುಕ್ತಿಯನ್ನು ಹೇಗೆ ರಚನೆ ಮಾಡುವುದು? ಅನ್ಯರಿಗೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಯಾವ ಸಹಜ ಯುಕ್ತಿಯನ್ನು ರಚನೆ ಮಾಡಬೇಕು? ಈಗ ಇದು ಆತ್ಮರು ಮೂರನೇ ನೇತ್ರವನ್ನು ತೆರೆಯುವಂತಹ ಜ್ಞಾನ ಆಗಿದೆ. ಪರಮಾತ್ಮ ತಂದೆಯ ಆತ್ಮದಲ್ಲಿ ಈ ಜ್ಞಾನ ಇದೆ. ಮನುಷ್ಯರು ಹೇಳುತ್ತಾರೆ ನನ್ನಲ್ಲಿ ಜ್ಞಾನ ಇದೆ ಎಂದು. ಇದು ದೇಹಾಭಿಮಾನ ಆಗಿದೆ. ಈ ಜ್ಞಾನ ಮಾರ್ಗದಲ್ಲಿ ನಾವು ಆತ್ಮ ಅಭಿಮಾನಿಗಳಾಗಬೇಕು. ಸನ್ಯಾಸಿಗಳ ಬಳಿ ಶಾಸ್ತ್ರದ ಜ್ಞಾನ ಇದೆ. ಪರಮಾತ್ಮ ತಂದೆ ಬಂದು ಯಾವಾಗ ಜ್ಞಾನವನ್ನು ನೀಡಬೇಕು? ಯುಕ್ತಿಯಿಂದ ಈ ಎಲ್ಲಾ ಮಾತನ್ನು ತಿಳಿಸಬೇಕು. ಜಗತ್ತಿನ ಜನ ಕೃಷ್ಣ ಭಗವಂತ ಆಗಿದ್ದಾರೆ ಎಂದು ತಿಳಿದುಕೊಂಡಿದ್ದಾರೆ. ಭಗವಂತ ತಂದೆಯ ಬಗ್ಗೆ ಜಗತ್ತಿನ ಜನರಿಗೆ ಗೊತ್ತಿಲ್ಲ. ಋಷಿ ಮುನಿ ಮುಂತಾದವರು ಹೇಳುತ್ತಿದ್ದರು, ಭಗವಂತ ತಂದೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದು. ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ, ಮನುಷ್ಯರು ಭಗವಂತ ಆಗಲು ಸಾಧ್ಯ ಇಲ್ಲ. ಎಲ್ಲರಿಗೂ ಗೊತ್ತಿದೆ, ಮನುಷ್ಯರು ಭಗವಂತ ಆಗಲು ಸಾಧ್ಯ ಇಲ್ಲ. ನಿರಾಕಾರ ಭಗವಂತ ತಂದೆ ರಚಯಿತ ಆಗಿದ್ದಾರೆ. ಆದರೆ ಪರಮಾತ್ಮ ತಂದೆ ಹೇಗೆ ರಚಯಿತ ಆಗಿದ್ದಾರೆ? ಪರಮಾತ್ಮ ತಂದೆಯ ನಾಮ, ರೂಪ, ದೇಶ, ಕಾಲ ಏನಾಗಿದೆ? ಜಗತ್ತಿನ ಜನ ಹೇಳುತ್ತಾರೆ ಪರಮಾತ್ಮ ತಂದೆ ನಾಮರೂಪದಿಂದ ಭಿನ್ನ ಆಗಿದ್ದಾರೆ ಎಂದು. ನಾಮರೂಪದಿಂದ ಭಿನ್ನ ಆದಂತಹ ವಸ್ತು ಹೇಗೆ ಇರಲು ಸಾಧ್ಯ ಅನ್ನುವ ಮಾತು ಕೂಡ ಜನರಿಗೆ ಗೊತ್ತಿಲ್ಲ. ನಾಮರೂಪದಿಂದ ಭಿನ್ನ ಆದಂತಹ ವಸ್ತು ಇರುವುದು ಅಸಾಧ್ಯದ ಮಾತಾಗಿದೆ. ಒಂದು ವೇಳೆ ಕಲ್ಲಿನಲ್ಲಿ, ಮಣ್ಣಿನಲ್ಲಿ ಪರಮಾತ್ಮ ತಂದೆ ಇದ್ದಾರೆ, ಆಮೆ ಮತ್ತು ಮೀನು ಎಲ್ಲದರಲ್ಲೂ ಪರಮಾತ್ಮ ತಂದೆ ಇದ್ದಾರೆ ಎಂದು ಜಗತ್ತಿನ ಜನ ಹೇಳುತ್ತಿದ್ದಾರೆ ಅಂದ ಮೇಲೆ ಅದು ಕೂಡ ನಾಮ ಮತ್ತು ರೂಪ ಆಗಿದೆ ತಾನೆ. ಆದರೆ ಪರಮಾತ್ಮ ತಂದೆ ಈ ರೀತಿ ಪ್ರಾಣಿಗಳಲ್ಲಿ, ಕಲ್ಲಿನಲ್ಲಿ, ಮಣ್ಣಿನಲ್ಲಿ ಇರಲು ಸಾಧ್ಯ ಇಲ್ಲ. ಮನುಷ್ಯರು ಒಮ್ಮೆ ಒಂದು ರೀತಿ ಮಾತನ್ನು ಹೇಳಿದರೆ
ಇನ್ನೊಮ್ಮೆ ಇನ್ನೊಂದು ರೀತಿಯ ಮಾತನ್ನು ಹೇಳುತ್ತಿರುತ್ತಾರೆ. ಮಕ್ಕಳಾದ ನಿಮ್ಮ ಮನಸ್ಸಿನಲ್ಲಿ ಹಗಲು ರಾತ್ರಿ ಮನುಷ್ಯರಿಗೆ ಹೇಗೆ ಜ್ಞಾನವನ್ನು ತಿಳಿಸುವುದು ಅನ್ನುವ ಚಿಂತನೆ ನಡೆಯುತ್ತಿರಬೇಕು. ಈಗ ಮನುಷ್ಯರಿಂದ ದೇವತೆ ಆಗುವಂತಹ ಪುರುಷೋತ್ತಮ ಸಂಗಮ ಯುಗ ಇದಾಗಿದೆ. ಮನುಷ್ಯರು ದೇವತೆಗಳಿಗೆ ನಮಸ್ಕಾರವನ್ನು ಮಾಡುತ್ತಾರೆ. ಮನುಷ್ಯರು ಮನುಷ್ಯರಿಗೆ ನಮಸ್ಕಾರವನ್ನು ಮಾಡುವುದಿಲ್ಲ. ಮನುಷ್ಯರು ಭಗವಂತ ತಂದೆಗೆ ನಮಸ್ಕಾರವನ್ನು ಮಾಡಬೇಕಾಗುತ್ತದೆ ಅಥವಾ ದೇವತೆಗಳಿಗೆ ನಮಸ್ಕಾರವನ್ನು ಮಾಡಬೇಕಾಗುತ್ತದೆ. ಮುಸಲ್ಮಾನರು ಕೂಡ ಭಕ್ತಿಯನ್ನು ಮಾಡುತ್ತಾರೆ, ಅಲ್ಲಾಹನನ್ನು ನೆನಪು ಮಾಡುತ್ತಾರೆ. ನಿಮಗೆ ಗೊತ್ತಿದೆ, ಜಗತ್ತಿನ ಜನ ಅಲ್ಲಾಹನ ಬಳಿ ಹೋಗಿ ತಲುಪಲು ಸಾಧ್ಯ ಇಲ್ಲ. ಮುಖ್ಯ ಮಾತು ಅಂದರೆ ಅಲ್ಲಾಹನ ಬಳಿ ಹೇಗೆ ಹೋಗಿ ತಲುಪುವುದು? ಪುನಃ ಅಲ್ಲಾಹ ಹೇಗೆ ಹೊಸ ಸೃಷ್ಟಿಯನ್ನು ರಚನೆ ಮಾಡುತ್ತಾರೆ? ಈ ಎಲ್ಲಾ ಮಾತನ್ನು ಜನರಿಗೆ ಹೇಗೆ ತಿಳಿಸುವುದು? ಅದಕ್ಕೋಸ್ಕರ ಮಕ್ಕಳಾದ ನೀವು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು. ಪರಮಾತ್ಮ ತಂದೆ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡುವುದಿಲ್ಲ. ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡುವಂತಹ ಯುಕ್ತಿಯನ್ನು ಕಲಿಸುತ್ತಾರೆ. ಈ ಸಮಯದಲ್ಲಿ ಎಲ್ಲರೂ ಕಬ್ಬಿಣದ ಯುಗದಲ್ಲಿ ತಮೋ ಪ್ರಧಾನರಾಗಿದ್ದಾರೆ. ಅಂದ ಮೇಲೆ ಅವಶ್ಯವಾಗಿ ಯಾವುದೋ ಒಂದು ಸಮಯದಲ್ಲಿ ಚಿನ್ನದ ಯುಗ ಇರುತ್ತದೆ. ಚಿನ್ನದ ಯುಗಕ್ಕೆ ಪವಿತ್ರ ಜಗತ್ತು ಎಂದು ಕರೆಯಲಾಗುತ್ತದೆ. ಪವಿತ್ರತೆ ಮತ್ತು ಅಪವಿತ್ರತೆ ಎಂದು ಕರೆಯಲಾಗುತ್ತದೆ. ಪ್ಯೂರಿಟಿ ಮತ್ತು ಇಂಪ್ಯೂರಿಟಿ ಎಂದು ಹೇಳಲಾಗುತ್ತದೆ. ಚಿನ್ನದಲ್ಲಿ ಕಲ್ಮಶವನ್ನು ಸೇರಿಸುತ್ತಾರೆ. ಆತ್ಮ ಮೊದಲು ಪವಿತ್ರ ಆಗಿತ್ತು, ಸತೋ ಪ್ರಧಾನ ಆಗಿತ್ತು. ನಂತರ ಆತ್ಮದಲ್ಲಿ ಕಲ್ಮಶ ಸೇರಿಕೊಳ್ಳುತ್ತದೆ. ಯಾವಾಗ ಆತ್ಮ ತಮೋ ಪ್ರಧಾನ ಆಗುತ್ತದೆಯೋ ಆಗ ತಂದೆ ಈ ಸೃಷ್ಟಿಗೆ ಬರಬೇಕಾಗುತ್ತದೆ. ಪರಮಾತ್ಮ ತಂದೆ ಬಂದು ನಮ್ಮನ್ನು ಸತೋ ಪ್ರಧಾನರನ್ನಾಗಿ ಮಾಡುತ್ತಾರೆ ಮತ್ತು ಸುಖಧಾಮವನ್ನು ನಿರ್ಮಾಣ ಮಾಡುತ್ತಾರೆ. ಸುಖಧಾಮದಲ್ಲಿ ಕೇವಲ ಭಾರತದ ನಿವಾಸಿಗಳು ಮಾತ್ರ ಇರುತ್ತಾರೆ. ಇನ್ನು ಉಳಿದ ಎಲ್ಲಾ ಆತ್ಮರು ಶಾಂತಿಧಾಮಕ್ಕೆ ಹೋಗುತ್ತಾರೆ. ಶಾಂತಿಧಾಮದಲ್ಲಿ ಎಲ್ಲರೂ ಪವಿತ್ರರಾಗಿ ಇರುತ್ತಾರೆ. ನಂತರ ಎಲ್ಲರೂ ನಿಧಾನವಾಗಿ ಈ ಸೃಷ್ಟಿಗೆ ಬಂದು ಅಪವಿತ್ರರಾಗುತ್ತಾ ಹೋಗುತ್ತಾರೆ. ಪ್ರತಿಯೊಬ್ಬ ಮನುಷ್ಯರು ಅವಶ್ಯವಾಗಿ ಸತೋ ರಜೋ ತಮೋ ಸ್ಥಿತಿಯಲ್ಲಿ ಬರುತ್ತಾರೆ. ಪ್ರತಿಯೊಬ್ಬ ಮನುಷ್ಯರ ಸ್ಥಿತಿ ಕೂಡ ಅವಶ್ಯವಾಗಿ ಸತೋ ರಜೋ ತಮೋ ಸ್ಥಿತಿ ಆಗುತ್ತದೆ. ಅಂದ ಮೇಲೆ ಎಲ್ಲರೂ ಅಲ್ಲಾಹನ ಮನೆಗೆ ಹೇಗೆ ಹೋಗಬಹುದು ಎಂದು ಅವರಿಗೆ ಹೇಗೆ ತಿಳಿಸಲು ಸಾಧ್ಯ? ದೇಹದ ಎಲ್ಲಾ ಸಂಬಂಧವನ್ನು ತ್ಯಾಗ ಮಾಡಿ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಅಂದ ಮೇಲೆ ಇದೇ ಭಗವಾನ್ ವಾಚಾಗಿದೆ. ತಂದೆಯಾದ ನನ್ನನ್ನು ನೀವು ನೆನಪು ಮಾಡುವುದರಿಂದ ನಿಮ್ಮಲ್ಲಿ ಏನು ಪಂಚಭೂತ ಇದೆಯೋ ಆ ಪಂಚವಿಕಾರ ಅನ್ನುವ ಭೂತ ಸಮಾಪ್ತಿಯಾಗುತ್ತದೆ. ಮಕ್ಕಳಾದ ನಿಮಗೆ ಹಗಲು ರಾತ್ರಿ ಇದೇ ಚಿಂತೆ ಇರಬೇಕು. ಆತ್ಮನಾದ ನನ್ನಲ್ಲಿ ಏನು ಪಂಚವಿಕಾರ ಅನ್ನುವ ಭೂತ ಇದೆಯೋ ಅದನ್ನು ಹೇಗೆ ಸಮಾಪ್ತಿ ಮಾಡಿಕೊಳ್ಳುವುದು ಅನ್ನುವ ಚಿಂತೆ ನಿಮಗೆ ಹಗಲು ರಾತ್ರಿ ಇರಬೇಕು. ಪರಮಾತ್ಮ ತಂದೆಯ ಮನಸ್ಸಿನಲ್ಲೂ ಚಿಂತೆ ಉತ್ಪನ್ನ ಆಯಿತು. ಆದ್ದರಿಂದ ನಾನೀಗ ಹೋಗಿ ಎಲ್ಲರನ್ನೂ ಸುಖಿಗಳನ್ನಾಗಿ ಮಾಡಬೇಕು ಅನ್ನುವ ವಿಚಾರ ತಂದೆಗೆ ಬಂತು. ಜೊತೆಗೆ ಮಕ್ಕಳಾದ ನೀವು ಕೂಡ ಪರಮಾತ್ಮ ತಂದೆಗೆ ಸಹಯೋಗಿಗಳಾಗಬೇಕು. ತಂದೆ ಒಂಟಿಯಾಗಿ ಏನನ್ನು ಮಾಡಲು ಸಾಧ್ಯ? ಅಂದ ಮೇಲೆ ಈ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿ. ಮನುಷ್ಯರು ತಕ್ಷಣ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೋಸ್ಕರ ಅಂತಹ ಉಪಾಯವನ್ನು ರಚನೆ ಮಾಡುವುದು ಹೇಗೆ ಅನ್ನುವ ಯುಕ್ತಿಯನ್ನು ರಚನೆ ಮಾಡಿ. ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಈ ಸಮಯದಲ್ಲೇ ಮನುಷ್ಯರು ಪುರುಷೋತ್ತಮರಾಗಲು ಸಾಧ್ಯ. ಮೊದಲು ಶ್ರೇಷ್ಠ ಆತ್ಮರು ಇರುತ್ತಾರೆ. ಶ್ರೇಷ್ಠ ಆತ್ಮರೇ ನಂತರ ಕೆಳಗಡೆ ಬಿದ್ದು ಕನಿಷ್ಠರಾಗುತ್ತಾರೆ. ಆತ್ಮರು ಈ ಸೃಷ್ಟಿಗೆ ಬಂದ ತಕ್ಷಣ ಆದಿಯ ಸಮಯದಲ್ಲಿ ಕೆಳಗಡೆ ಬೀಳುವುದಿಲ್ಲ. ಆತ್ಮರು ಸೃಷ್ಟಿಗೆ ಬಂದ ತಕ್ಷಣ ತಮೋ ಪ್ರಧಾನರಾಗುವುದಿಲ್ಲ. ಪ್ರತಿಯೊಂದು ವಸ್ತು ಮೊದಲು ಸತೋ ಪ್ರಧಾನ ಆಗಿರುತ್ತದೆ. ನಂತರ ಸತೋ ರಜೋ ತಮೋ ಸ್ಥಿತಿಯಲ್ಲಿ ಬರುತ್ತದೆ. ಈಗ ಮಕ್ಕಳಾದ ನೀವು ಎಷ್ಟೊಂದು ಪ್ರದರ್ಶನವನ್ನು ನಡೆಸುತ್ತೀರಾ. ಆದರೂ ಕೂಡ ಮನುಷ್ಯರು ಸ್ವಲ್ಪ ಕೂಡ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅಂದ ಮೇಲೆ
ಮನುಷ್ಯರಿಗೆ ಜ್ಞಾನ ಅರ್ಥ ಆಗಬೇಕು. ಅದಕ್ಕೋಸ್ಕರ ಅಂತಹ ಯಾವ ಉಪಾಯವನ್ನು ರಚನೆ ಮಾಡಬೇಕು? ಭಿನ್ನ ಭಿನ್ನ ಉಪಾಯವನ್ನು ರಚನೆ ಮಾಡಬೇಕಾಗುತ್ತದೆ. ಭಿನ್ನ ಭಿನ್ನ ಉಪಾಯವನ್ನು ರಚನೆ ಮಾಡುವುದಕ್ಕೋಸ್ಕರ ಈಗ ಇಲ್ಲಿ ನಿಮಗೆ ಸಮಯ ಸಿಕ್ಕಿದೆ. ತಕ್ಷಣ ಯಾರು ಸಂಪೂರ್ಣ ಆಗಲು ಸಾಧ್ಯ ಇಲ್ಲ. ಚಂದ್ರ ಕೂಡ ನಿಧಾನ ನಿಧಾನವಾಗಿ ಕೊನೆಗೂ ಸಂಪೂರ್ಣ ಆಗುತ್ತಾರೆ. ನಾವು ಕೂಡ ತಮೋ ಪ್ರಧಾನರಾಗಿದ್ದೇವೆ. ಅಂದ ಮೇಲೆ ಪುನಃ ಸತೋ ಪ್ರಧಾನರಾಗಲು ಸಮಯ ಅಂತೂ ಬೇಕಾಗುತ್ತದೆ. ಅದು ಜಡ ಆಗಿದೆ, ಇಲ್ಲಿ ನೀವು ಚೈತನ್ಯ ಆಗಿದ್ದೀರಾ ಅನ್ನುವ ಮಾತನ್ನು ಜಗತ್ತಿನ ಜನರಿಗೆ ಹೇಗೆ ತಿಳಿಸುವುದು? ಮುಸಲ್ಮಾನರ ಗುರುಗಳು ಅಂದರೆ ಮುಸಲ್ಮಾನರ ಮೌಲ್ವಿಗಳಿಗೂ ಕೂಡ ನೀವು ಈ ನಮಾಜನ್ನು ಏಕೆ ಓದುತ್ತೀರಾ ಅನ್ನುವುದನ್ನು ತಿಳಿಸಬೇಕು. ನೀವು ಯಾರ ನೆನಪಿನಲ್ಲಿ ನಮಾಜನ್ನು ಓದುತ್ತೀರಾ ಎಂದು ಅವರಿಗೆ ತಿಳಿಸಬೇಕು. ಈ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು. ದೊಡ್ಡ ವಿಶೇಷ ದಿನ ಬಂದಾಗ ರಾಷ್ಟ್ರಪತಿ ಮುಂತಾದವರು ಕೂಡ ಮಸ್ಜಿದ್ಗೆ ಹೋಗುತ್ತಾರೆ. ದೊಡ್ಡವರ ಜೊತೆಗೆ ಮಿಲನವನ್ನು ಮಾಡುತ್ತಾರೆ. ಎಲ್ಲಾ ಮಸ್ಜಿದ್ಗಳಿಗೂ ಪುನಃ ನಂತರ ಒಂದು ದೊಡ್ಡ ಮಸೀದಿ ಇರುತ್ತದೆ. ಎಲ್ಲರೂ ಅಲ್ಲಿಗೆ ಹೋಗುತ್ತಾರೆ ಮತ್ತು ಹಬ್ಬದ ದಿನದ ಕಾರಣ ಒಬ್ಬರು ಇನ್ನೊಬ್ಬರಿಗೆ ಹಬ್ಬದ ಶುಭಾಶಯವನ್ನು ತಿಳಿಸುತ್ತಾರೆ. ಈಗ ಎಲ್ಲರೂ ದುಃಖದಿಂದ ಮುಕ್ತಾಗಿ ಸುಖಧಾಮಕ್ಕೆ ಹೋಗಬೇಕು. ಸುಖಧಾಮಕ್ಕೆ ಹೋಗುವಂತಹ ಶುಭಾಶಯವನ್ನು ಇಲ್ಲಿ ನೀವು ಒಬ್ಬರು ಇನ್ನೊಬ್ಬರಿಗೆ ತಿಳಿಸುತ್ತೀರಾ? ಯಾವಾಗ ಎಲ್ಲರೂ ದುಃಖದಿಂದ ಮುಕ್ತಾಗಿ ಸುಖಧಾಮಕ್ಕೆ ಹೋಗುತ್ತಾರೋ ಆಗ ಶುಭಾಶಯವನ್ನು ತಿಳಿಸಬೇಕು. ನಾವೀಗ ಈ ಖುಷಿಯ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇವೆ ಎಂದು ನೀವು ಹೇಳುತ್ತೀರಾ? ಯಾರಾದರೂ ವಿಜಯಿಯಾದಾಗ ಎಲ್ಲರೂ ಅವರಿಗೆ ಶುಭಾಶಯವನ್ನು ತಿಳಿಸುತ್ತಾರೆ. ಯಾರದ್ದಾದರೂ ಮದುವೆ ಆದಾಗ ಮದುವೆಯನ್ನು ಮಾಡಿಕೊಳ್ಳುತ್ತಿರುವಂತವರಿಗೆ ಎಲ್ಲರೂ ಶುಭಾಶಯವನ್ನು ತಿಳಿಸುತ್ತಾರೆ. ಸದಾ ಸುಖಿಗಳಾಗಿ ಇರಿ ಎಂದು ಶುಭಾಶಯವನ್ನು ತಿಳಿಸುತ್ತಾರೆ. ಈಗ ಇಲ್ಲಿ ನಿಮಗೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ. ನಾವು ಒಬ್ಬರು ಇನ್ನೊಬ್ಬರಿಗೆ ಹೇಗೆ ಶುಭಾಶಯವನ್ನು ತಿಳಿಸುವುದು? ಈ ಸಮಯದಲ್ಲಿ ನಾವು ಬೇಹದ್ದಿನ ತಂದೆಯ ಮೂಲಕ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ಅಂದ ಮೇಲೆ ನಿಮಗೆ ಈಗ ಇಲ್ಲಿ ಶುಭಾಶಯ ಸಿಗಲು ಸಾಧ್ಯ. ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮಗೆ ಶುಭಾಶಯಗಳು ಎಂದು. ನೀವು 21 ಜನ್ಮಕ್ಕೋಸ್ಕರ ಪದಂಪತಿ ಆಗುತ್ತಿದ್ದೀರಾ, ಅದಕ್ಕೋಸ್ಕರ ನಿಮಗೆ ಶುಭಾಶಯಗಳು ಎಂದು ತಂದೆ ತಿಳಿಸುತ್ತಾರೆ. ಈಗ ನಾವು ಎಲ್ಲರಿಗೂ ಶುಭಾಶಯವನ್ನು ತಿಳಿಸಬೇಕು. ಅದಕ್ಕೋಸ್ಕರ ಎಲ್ಲಾ ಮನುಷ್ಯರು ಹೇಗೆ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುವುದು ಈಗ ನಿಮಗೆ ಗೊತ್ತಾಗಿದೆ. ಆದರೆ ನೀವು ಮನುಷ್ಯರಿಗೆ ಈಗಲೇ ಶುಭಾಶಯವನ್ನು ತಿಳಿಸಲು ಸಾಧ್ಯ ಇಲ್ಲ. ಏಕೆಂದರೆ ಜಗತ್ತಿನ ಜನರಿಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲ. ಯಾವಾಗ ಶುಭಾಶಯವನ್ನು ತಿಳಿಸಲು ಸಾಧ್ಯ ಅಂದರೆ ಯಾವಾಗ ಅವರು ಸ್ವಯಂ ಶುಭಾಶಯವನ್ನು ಪಡೆದುಕೊಳ್ಳಲು ಯೋಗ್ಯರಾಗುತ್ತಾರೋ ಆಗ ನೀವು ಅವರಿಗೆ ಶುಭಾಶಯವನ್ನು ತಿಳಿಸಲು ಸಾಧ್ಯ. ಈಗ ನೀವು ಗುಪ್ತ ರೂಪದಲ್ಲಿ ಇದ್ದೀರಾ. ನೀವೀಗ ಒಬ್ಬರು ಇನ್ನೊಬ್ಬರಿಗೆ ಶುಭಾಶಯವನ್ನು ತಿಳಿಸಬಹುದು. ಶುಭಾಶಯಗಳು ಏಕೆಂದರೆ ನೀವು ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೀರಾ. ನೀವು ಬೇಹದ್ದಿನ ತಂದೆಗೆ ಮಕ್ಕಳಾಗಿರುವ ಕಾರಣ ನಿಮಗೆ ಶುಭಾಶಯಗಳು ಎಂದು ನೀವೀಗ ಹೇಳಬಹುದು. ನೀವೀಗ ಎಷ್ಟೊಂದು ಭಾಗ್ಯಶಾಲಿಗಳಾಗಿದ್ದೀರಾ. ಯಾರಿಗಾದರೂ ಲಾಟ್ರಿ ಹೊಡೆದಾಗ ಅವರನ್ನು ನೋಡಿ ಭಾಗ್ಯಶಾಲಿಗಳು ಎಂದು ಹೇಳಲಾಗುತ್ತದೆ. ಯಾರಿಗಾದರೂ ಲಾಟ್ರಿ ಹೊಡೆದಾಗ ಅವರಿಗೆ ಶುಭಾಶಯವನ್ನು ತಿಳಿಸುತ್ತಾರೆ. ಯಾರದ್ದಾದರೂ ಮನೆಯಲ್ಲಿ ಮಗು ಜನ್ಮವನ್ನು ಪಡೆದುಕೊಂಡಾಗ ಅವರಿಗೆ ಶುಭಾಶಯವನ್ನು ತಿಳಿಸುತ್ತಾರೆ. ಮಕ್ಕಳು ಪಾಸ್ ಆದರೂ ಕೂಡ ಶುಭಾಶಯವನ್ನು ಹೇಳುತ್ತಾರೆ. ಇಲ್ಲಿ ನಿಮಗೆ ಆಂತರ್ಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಖುಷಿಯ ಅನುಭವ ಆಗುತ್ತದೆ. ಏಕೆಂದರೆ ಪರಮಾತ್ಮ ತಂದೆ ನಮಗೆ ಸಿಕ್ಕಿದ್ದಾರೆ. ಅಂದ ಮೇಲೆ ಈಗ ನೀವು ಸ್ವಯಂಗೆ ಶುಭಾಶಯವನ್ನು ಹೇಳಿಕೊಳ್ಳುತ್ತೀರಾ. ಪರಮಾತ್ಮ ತಂದೆ ನಮಗೆ ಸಿಕ್ಕಿದ್ದಾರೆ, ಆ ತಂದೆಯ ಮೂಲಕ ನಾವು ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಎಂದು ಆಂತರ್ಯದಲ್ಲೇ ನಿಮಗೆ ನೀವೇ ಶುಭಾಶಯವನ್ನು ಹೇಳಿಕೊಳ್ಳುತ್ತೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಆತ್ಮರಾದ ನೀವು ಈಗ ದುರ್ಗತಿಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಾ. ಅಂದ ಮೇಲೆ ಈಗ ಅದೇ ಆತ್ಮರೇ ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು. ಈಗ ಇಲ್ಲಿ ಎಲ್ಲರಿಗೂ ಒಂದೇ ಪ್ರಕಾರದ ಶುಭಾಶಯ ಸಿಗುತ್ತದೆ. ಅಂತ್ಯದಲ್ಲಿ ಎಲ್ಲರಿಗೂ ಗೊತ್ತಾಗುತ್ತದೆ ಯಾರು ಸರ್ವಶ್ರೇಷ್ಠರಾಗುತ್ತಾರೋ. ಸರ್ವಶ್ರೇಷ್ಠ ಆತ್ಮರಿಗೆ ಕನಿಷ್ಠ ಆದಂತಹ ಆತ್ಮರು ಶುಭಾಶಯವನ್ನು ತಿಳಿಸುತ್ತಾರೆ. ನೀವು
ಸೂರ್ಯವಂಶಿ ಕುಲದಲ್ಲಿ ಮಹಾರಾಜ ಮಹಾರಾಣಿ ಆಗುತ್ತೀರಾ. ಅಂದ ಮೇಲೆ ಕನಿಷ್ಠ ಕುಲದವರು ಶ್ರೇಷ್ಠ ಕುಲದವರಿಗೆ ಶುಭಾಶಯವನ್ನು ತಿಳಿಸುತ್ತಾರೆ. ಯಾರು ವಿಜಯ ಮಾಲೆಯ ಮಣಿ ಆಗುತ್ತಾರೋ ಅವರಿಗೆ ಎಲ್ಲರೂ ಶುಭಾಶಯವನ್ನು ತಿಳಿಸುತ್ತಾರೆ. ಯಾರು ಪಾಸ್ ಆಗುತ್ತಾರೋ ಅವರಿಗೂ ಕೂಡ ಎಲ್ಲರೂ ಶುಭಾಶಯವನ್ನು ತಿಳಿಸುತ್ತಾರೆ. ಮತ್ತು ಯಾರು ಪಾಸ್ ಆಗುತ್ತಾರೋ ಅವರ ಪೂಜೆ ಕೂಡ ನಡೆಯುತ್ತದೆ. ಆತ್ಮಕ್ಕೆ ಶುಭಾಶಯವನ್ನು ತಿಳಿಸಲಾಗುತ್ತದೆ. ಏಕೆಂದರೆ ಆತ್ಮವೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತದೆ. ನಂತರ ಭಕ್ತಿ ಮಾರ್ಗದಲ್ಲಿ ಆತ್ಮದ ಪೂಜೆ ನಡೆಯುತ್ತದೆ. ನಾವು ಏಕೆ ಪೂಜೆಯನ್ನು ಮಾಡುತ್ತಿದ್ದೇವೆ ಅನ್ನುವುದೂ ಕೂಡ ಮನುಷ್ಯರಿಗೆ ಗೊತ್ತಿಲ್ಲ. ಅಂದ ಮೇಲೆ ಮಕ್ಕಳಿಗೆ ಅನ್ಯರಿಗೆ ಹೇಗೆ ಜ್ಞಾನವನ್ನು ತಿಳಿಸುವುದು ಅನ್ನುವ ಚಿಂತೆ ಇರುತ್ತದೆ. ನಾವೀಗ ಪವಿತ್ರರಾಗಿದ್ದೇವೆ ಅಂದ ಮೇಲೆ ಅನ್ಯರನ್ನು ಹೇಗೆ ಪವಿತ್ರರನ್ನಾಗಿ ಮಾಡುವುದು? ಈ ಜಗತ್ತಂತೂ ಬಹಳ ದೊಡ್ಡ ಜಗತ್ತಾಗಿದೆ. ಮನೆ ಮನೆಯಲ್ಲಿ ಇರುವಂತಹ ಎಲ್ಲಾ ಆತ್ಮರಿಗೂ ತಂದೆಯ ಸಂದೇಶವನ್ನು ತಲುಪಿಸಬೇಕು. ಅದಕ್ಕೋಸ್ಕರ ಏನನ್ನು ಮಾಡಬೇಕು? ಏರೋಪ್ಲೇನ್ನಿಂದ ಪಾಂಪ್ಲೆಂಟ್ ಅನ್ನು ಕೆಳಗಡೆ ಬೀಳಿಸಿದರೆ ಎಲ್ಲರಿಗೂ ಆ ಪಾಂಪ್ಲೆಂಟ್ ಸಿಗುವುದಿಲ್ಲ. ಒಬ್ಬೊಬ್ಬರ ಕೈಯಲ್ಲೂ ಸಂದೇಶ ಇರಬೇಕು. ಒಬ್ಬೊಬ್ಬರ ಕೈಗೂ ಸಂದೇಶ ಹೋಗಿ ತಲುಪಬೇಕು. ಏಕೆಂದರೆ ನಾವು ಪರಮಾತ್ಮ ತಂದೆಯ ಬಳಿ ಹೋಗುವುದು ಹೇಗೆ ಅನ್ನುವುದು ಜಗತ್ತಿನ ಜನರಿಗೆ ಪಾಪ ಸ್ವಲ್ಪ ಕೂಡ ಗೊತ್ತಿಲ್ಲ. ಜಗತ್ತಿನ ಜನ ಹೇಳುತ್ತಾರೆ ಎಲ್ಲಾ ಮಾರ್ಗಗಳು ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುವಂತಹ ಮಾರ್ಗ ಆಗಿದೆ ಎಂದು. ಆದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಭಕ್ತಿ, ದಾನ, ಪುಣ್ಯ ಮುಂತಾದದ್ದನ್ನು ನೀವು ಅನೇಕ ಜನ್ಮದಿಂದ ಮಾಡುತ್ತಾ ಬಂದಿದ್ದೀರಾ. ಆದರೆ ನಿಮಗೆ ಎಲ್ಲಿ ಮಾರ್ಗ ಗೊತ್ತಾಗಿದೆ? ಜಗತ್ತಿನ ಜನ ಹೇಳುತ್ತಾರೆ ಭಕ್ತಿಯನ್ನು ಮಾಡುವುದು ಅನಾದಿಯಿಂದ ನಡೆಯುತ್ತಿದೆ ಎಂದು. ಆದರೆ ಅನಾದಿ ಅಂದರೆ ಯಾವಾಗ ಭಕ್ತಿ ಪ್ರಾರಂಭ ಆಯಿತು? ಅನಾದಿ ಅನ್ನುವ ಶಬ್ದದ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ. ನಿಮ್ಮಲ್ಲೂ ಕೂಡ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಈ ಎಲ್ಲಾ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಜ್ಞಾನದ ಪದವಿ 21 ಜನ್ಮದವರೆಗೂ ಇರುತ್ತದೆ. 21 ಜನ್ಮದವರೆಗೂ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಸುಖ ಇರುತ್ತದೆ. ನಂತರ ದುಃಖ ಇದೆ. ಮಕ್ಕಳಿಗೆ ತಂದೆ ಲೆಕ್ಕವನ್ನು ತಿಳಿಸಿದ್ದಾರೆ. ಯಾರು ಬಹಳಷ್ಟು ಭಕ್ತಿಯನ್ನು ಮಾಡಿದ್ದಾರೆ ಅನ್ನುವ ಲೆಕ್ಕದ ಬಗ್ಗೆ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ. ಇದೆಲ್ಲ ವಿಸ್ತಾರವಾದ ಜ್ಞಾನದ ಮಾತಾಗಿದೆ. ಇಷ್ಟೆಲ್ಲಾ ಜ್ಞಾನದ ಮಾತನ್ನು ಒಬ್ಬೊಬ್ಬರಿಗೂ ಕುಳಿತು ತಂದೆ ತಿಳಿಸಲು ಸಾಧ್ಯ ಇಲ್ಲ. ಪತ್ರಿಕೆಯಲ್ಲಿ ಈ ಜ್ಞಾನದ ಪಾಯಿಂಟ್ ಅನ್ನು ಪ್ರಿಂಟ್ ಮಾಡಿಸಬೇಕು. ಅದಕ್ಕೋಸ್ಕರ ಏನನ್ನು ಮಾಡುವುದು? ಸಮಯ ಅಂತೂ ಬೇಕಾಗುತ್ತದೆ ತಾನೆ. ಇಷ್ಟೆಲ್ಲಾ ಜನರಿಗೆ ಬೇಗ ಸಂದೇಶ ಸಿಗಲು ಸಾಧ್ಯ ಇಲ್ಲ. ಎಲ್ಲರೂ ಪುರುಷಾರ್ಥದಲ್ಲಿ ತೊಡಗಿದರೆ ಪುನಃ ಈ ಸೃಷ್ಟಿ ಸ್ವರ್ಗ ಆಗಿ ಬಿಡುತ್ತದೆ. ಎಲ್ಲರೂ ಈಗಲೇ ಪುರುಷಾರ್ಥವನ್ನು ಮಾಡಲು ಪ್ರಾರಂಭ ಮಾಡಿದರೆ ನಂತರ ಎಲ್ಲರೂ ಸ್ವರ್ಗದಲ್ಲಿ ಬರಬೇಕಾಗುತ್ತದೆ. ಎಲ್ಲರೂ ಸ್ವರ್ಗದಲ್ಲಿ ಬರಲು ಸಾಧ್ಯ ಇಲ್ಲ. ಈಗ ನೀವು ಸ್ವರ್ಗಕ್ಕೆ ಹೋಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತೀರಾ. ಯಾರು ನಮ್ಮ ಧರ್ಮದ ಆತ್ಮರಾಗಿದ್ದಾರೋ ಅವರು ಹೇಗೆ ನಮ್ಮ ಧರ್ಮಕ್ಕೆ ಬರುವುದು? ಅವರಿಗೆ ಈ ಜ್ಞಾನ ಹೇಗೆ ಗೊತ್ತಾಗುವುದು? ಯಾರ್ಯಾರು ಟ್ರಾನ್ಸ್ಫರ್ ಆಗಿದ್ದಾರೆ ಎಂದು ಅವರಿಗೆ ಹೇಗೆ ಗೊತ್ತಾಗುವುದು? ಹಿಂದೂ ಧರ್ಮದ ಆತ್ಮರು ನಿಜವಾಗಿಯೂ ದೇವಿ ದೇವತಾ ಧರ್ಮದ ಆತ್ಮರೇ ಆಗಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಪಕ್ಕಾ ಹಿಂದೂಗಳು ಯಾರಾಗಿದ್ದಾರೋ ಅವರು ತಮ್ಮನ್ನು ತಾವು ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರು ಎಂದು ಒಪ್ಪಿಕೊಳ್ಳುತ್ತಾರೆ. ಈ ಸಮಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ. ಪತಿತ ಪಾವನ ತಂದೆ ಬನ್ನಿ ಎಂದು ತಂದೆಯನ್ನು ಕರೆಯುತ್ತಾರೆ. ನೀವು ಬಂದು ನಮ್ಮನ್ನು ಪಾವನ ಮಾಡಿ ಪಾವನ ಜಗತ್ತಿಗೆ ಕರೆದುಕೊಂಡು ಹೋಗಿ ಎಂದು ನಿರಾಕಾರ ತಂದೆಯನ್ನು ನೆನಪು ಮಾಡುತ್ತಾರೆ. ಪರಮಾತ್ಮ ತಂದೆಯ ಮೂಲಕ ಇಷ್ಟು ದೊಡ್ಡ ರಾಜ್ಯವನ್ನು ಹೇಗೆ ಪಡೆದುಕೊಂಡರು? ಅನ್ಯರ ರಾಜ್ಯದ ಮೇಲೆ ವಿಜಯವನ್ನು ಪಡೆದುಕೊಂಡು ರಾಜರಾಗಲು ಈ ಸಮಯದಲ್ಲಿ ಭಾರತದಲ್ಲಿ ರಾಜರ ರಾಜ್ಯ ಅಂತೂ ಇಲ್ಲ. ಸತ್ಯಯುಗದಲ್ಲಿ ಯುದ್ಧದ ಮೂಲಕ ರಾಜ್ಯವನ್ನು ಪಡೆದುಕೊಳ್ಳುವುದಿಲ್ಲ. ಮನುಷ್ಯರು ಹೇಗೆ ದೇವತೆಗಳಾಗುತ್ತಾರೆ, ಮನುಷ್ಯರನ್ನು ಹೇಗೆ ದೇವತೆಯನ್ನಾಗಿ ಮಾಡಲಾಗುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆಯ ಬಗ್ಗೆ ಈಗ ನಿಮಗೆ ಗೊತ್ತಾಗಿದೆ. ಅನ್ಯರಿಗೂ ಕೂಡ ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನು ಹೇಗೆ ಪಡೆದುಕೊಳ್ಳುವುದು ಅನ್ನುವುದನ್ನು ಹೇಗೆ ತಿಳಿಸುವುದು? ಪುರುಷಾರ್ಥವನ್ನು ಮಾಡಿಸುವಂತವರೂ ಕೂಡ ಬೇಕು ತಾನೆ. ನೀವು ಪುರುಷಾರ್ಥವನ್ನು ಮಾಡಿಸಿದಾಗ ಅವರು
ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ. ನೀವು ತಿಳಿಸಬೇಕು, ಹಬ್ಬದ ಶುಭಾಶಯ ಎಂದು ನೀವು ಯಾರಿಗೆ ಹೇಳುತ್ತಿದ್ದೀರಾ? ಈಗ ನೀವು ಪರಮಾತ್ಮ ತಂದೆಯ ಬಳಿ ಹೋಗುತ್ತೀರಾ ಅನ್ನುವ ಪಕ್ಕಾ ನಿಶ್ಚಯ ನಿಮಗೆ ಇದೆಯೇನು? ನಾನೀಗ ಪರಮಾತ್ಮ ತಂದೆಯ ಬಳಿ ಹೋಗುತ್ತಿದ್ದೇನೆ ಅನ್ನುವ ಖುಷಿ ನಿಮಗೆ ಇರುತ್ತದೆಯೇನು? ಈ ಹಬ್ಬವನ್ನು ಅನೇಕ ವರ್ಷದಿಂದ ನೀವು ಆತ್ಮ ತಂದೆಯಾಗಿದ್ದಾರೆ ಅಂದ ಮೇಲೆ ನೀವು ಅವರಿಗೆ ತಿಳಿಸಬೇಕು, ಪರಮಾತ್ಮ ತಂದೆಗೆ ಮಕ್ಕಳಾದ ನೀವು ಆತ್ಮರಾಗಿದ್ದೀರಾ. ಆತ್ಮ ಪರಮಾತ್ಮ ತಂದೆಯ ಬಳಿ ಹೋಗಬೇಕು ಎಂದು ಬಯಸುತ್ತದೆ. ಆತ್ಮ ಮೊದಲು ಪವಿತ್ರ ಆಗಿತ್ತು, ಈಗ ಆತ್ಮ ಪತಿತ ಆಗಿದೆ. ಈಗ ಈ ಜಗತ್ತಿಗೆ ಸ್ವರ್ಗ ಎಂದು ಕರೆಯಲು ಸಾಧ್ಯ ಇಲ್ಲ. ಎಲ್ಲಾ ಆತ್ಮರು ಪತಿತರಾಗಿದ್ದಾರೆ ಅಂದ ಮೇಲೆ ಹೇಗೆ ಎಲ್ಲರೂ ಪಾವನರಾಗಿ ಪರಮಾತ್ಮ ತಂದೆಯ ಮನೆಗೆ ಹೋಗಲು ಸಾಧ್ಯ? ಸತ್ಯಯುಗದಲ್ಲಿ ವಿಕಾರಿ ಆತ್ಮರು ಇರುವುದಿಲ್ಲ ಅಂದ ಮೇಲೆ ಈಗ ನಾವು ನಿರ್ವಿಕಾರಿಗಳಾಗಬೇಕು. ಆತ್ಮ ತಕ್ಷಣ ಸತೋ ಪ್ರಧಾನ ಆಗುವುದಿಲ್ಲ. ಈ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಲಾಗುತ್ತದೆ. ತಂದೆಯ ಮನಸ್ಸಿನಲ್ಲೂ ಕೂಡ ವಿಚಾರ ಸಾಗರ ಮಂಥನ ನಡೆಯುತ್ತದೆ. ಆದ್ದರಿಂದ ತಂದೆ ಜ್ಞಾನವನ್ನು ತಿಳಿಸುತ್ತಿರುತ್ತಾರೆ. ಯುಕ್ತಿಯನ್ನು ರಚನೆ ಮಾಡಬೇಕು. ಅನ್ಯರಿಗೆ ಹೇಗೆ ಜ್ಞಾನವನ್ನು ತಿಳಿಸುವುದು ಅನ್ನುವ ಯುಕ್ತಿಯನ್ನು ನೀವೀಗ ರಚನೆ ಮಾಡಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಹೇಗೆ ಪರಮಾತ್ಮ ತಂದೆಗೆ ನಾನೀಗ ಹೋಗಿ ಮಕ್ಕಳನ್ನು ದುಃಖದಿಂದ ದೂರ ಮಾಡಿ ಮಕ್ಕಳನ್ನು ಸುಖಿಗಳನ್ನಾಗಿ ಮಾಡಬೇಕು ಅನ್ನುವ ವಿಚಾರ ಬಂತು, ಅದೇ ರೀತಿ ತಂದೆಯ ಈ ಕಾರ್ಯದಲ್ಲಿ ತಂದೆಗೆ ಸಹಯೋಗಿಗಳಾಗಬೇಕು. ಮನೆ ಮನೆಗೂ ಹೋಗಿ ತಂದೆಯ ಸಂದೇಶವನ್ನು ತಲುಪಿಸುವಂತಹ ಯುಕ್ತಿಯನ್ನು ರಚಿಸಬೇಕು. ಸೆಕೆಂಡ್ ಪಾಯಿಂಟ್, ಸರ್ವರ ಮೂಲಕ ಶುಭಾಶಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ವಿಜಯ ಮಾಲೆಯ ಮಣಿಯಾಗುವಂತಹ ಪುರುಷಾರ್ಥವನ್ನು ಮಾಡಬೇಕು. ಪೂಜ್ಯರಾಗಬೇಕು. ಇಂದಿನ ವರದಾನ ಆಗಿದೆ. ಮಾಡುವವರು ಮತ್ತು ಮಾಡಿಸುವವರು ಅನ್ನುವ ಮಾತಿನ ಸ್ಮೃತಿಯ ಮೂಲಕ ಬೆಳಕಿನ ಕಿರೀಟಧಾರಿಗಳಾಗಿ ನಾನು ನಿಮಿತ್ತ ಆದಂತಹ ಕರ್ಮಯೋಗಿ ಆಗಿದ್ದೇನೆ. ನಾನು ಮಾಡುವಂತಹ ಆತ್ಮ ಆಗಿದ್ದೇನೆ. ಪರಮಾತ್ಮ ತಂದೆ ಮಾಡಿಸುವಂತವರಾಗಿದ್ದಾರೆ. ಒಂದು ವೇಳೆ ಸದಾ ಇದೇ ಸ್ಮೃತಿ ಇದ್ದರೆ ಸದಾ ಬೆಳಕಿನ ಕಿರೀಟಧಾರಿಗಳಾಗಿರುತ್ತೀರಾ ಅಥವಾ ನಿಶ್ಚಿಂತ ಚಕ್ರವರ್ತಿಗಳಾಗಿ ಬಿಡುತ್ತೀರಾ? ಕೇವಲ ಒಬ್ಬ ಪರಮಾತ್ಮ ತಂದೆ ಮಾತ್ರ ನನ್ನವರು. ನಾನು ಮತ್ತು ಪರಮಾತ್ಮ ತಂದೆ ಇಬ್ಬರೇ ಇದ್ದೇವೆ. ನಮ್ಮ ಮಧ್ಯದಲ್ಲಿ ಮೂರನೆಯವರು ಯಾರೂ ಇಲ್ಲ ಅನ್ನುವ ಅನುಭವ ಸಹಜವಾಗಿ ನಿಶ್ಚಿಂತ ಚಕ್ರವರ್ತಿಯನ್ನಾಗಿ ಮಾಡುತ್ತದೆ. ಅಂದ ಮೇಲೆ ಯಾರು ಈ ರೀತಿ ರಾಜರಾಗುತ್ತಾರೋ ಅವರೇ ಮಾಯಾಜೀತರು, ಕರ್ಮೇಂದ್ರಿಯಾಜೀತರು ಮತ್ತು ಪ್ರಕೃತಿ ಜೀತರಾಗಿ ಬಿಡುತ್ತಾರೆ. ಒಂದು ವೇಳೆ ಯಾವುದೋ ಮಾತಿನ ತಪ್ಪಿನ ಕಾರಣ ಅಥವಾ ಯಾವುದೋ ವ್ಯರ್ಥ ಭಾವನೆಯ ಕಾರಣ ನೀವು ನಿಮ್ಮ ಮೇಲೆ ಹೊರೆಯನ್ನು ಹೊತ್ತುಕೊಂಡರೆ ಬೆಳಕಿನ ಕಿರೀಟದ ಬದಲು ಚಿಂತೆಯ ಅನೇಕ ಪ್ರಕಾರದ ಬುಟ್ಟಿ ನಿಮ್ಮ ತಲೆಯ ಮೇಲೆ ಬಂದು ಬಿಡುತ್ತದೆ. ಅನೇಕ ಪ್ರಕಾರದ ಚಿಂತೆಯ ಬುಟ್ಟಿಯನ್ನು ತಲೆಯ ಮೇಲೆ ನೀವು ಹೊತ್ತುಕೊಳ್ಳುತ್ತೀರಾ. ಆದ್ದರಿಂದ ಈಗ ನೀವು ಯಾವುದೇ ವ್ಯರ್ಥ ಚಿಂತನೆಯನ್ನು ಮಾಡಬಾರದು ಮತ್ತು ಯಾವುದೇ ಮಾತಿನ